ಅದು ನೀರಾವರಿದು ಮುಗಿಬೇಕು ಅಂತಲೇ ಈಗಾಗಲೇ ಚರ್ಚೆ ಮಾಡಿದ್ವಿ. ಅದಕ್ಕೆ ಸಕಾರಾತ್ಮಕವಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಸೊ ಹಂಗಾಗಿ ಖಂಡಿತವಾಗ್ಲೂ ಆ ಕೆಲಸನೂ ಮಾಡ್ತೀವಿ. ಅದರ ಜೊತೆಗೆ ವಿರೋಧ ಪಕ್ಷದ ಟೀಕೆಗಳಿಗೆ ನಾವು ಯಾವುದೇ ಥರದ ಹೆದರ್ಕೊಳ್ಳೋದಿಲ್ಲ, ಉತ್ತರನೂ ಕೊಡಲ್ಲ. ಅಲ್ಲಿ ಮಾತಾಡಿರೋರೆಲ್ಲ ನಾನು ನೋಡಿದ್ದೀವಿ ಮೀಡಿಯಾಗಳಲ್ಲಿ. ಅವರು ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು ನನಗೆ. ನಾನು ಅವ್ರನ್ನ ಈ ಮುಖಾಂತರ ಕೇಳೋದು 900 ಕೋಟಿ ಎಲ್ಲಿದೆ, 900 ಕೋಟಿ ಕಾಮಗಾರಿಗಳೇನಾಗಿದೆ ಗುಂಡ್ಲುಪೇಟೆಯಲ್ಲಿ ಹೇಳಿ. ನಾವು ಅದ್ರ ಬಗ್ಗೆ ಅವರು ಕೊಟ್ಟರೆ ಅದ್ರ ಬಗ್ಗೆ ನಾನಂತೂ ಸುಳ್ಳು ಹೇಳೋ ವಿಚಾರ ಇಲ್ಲ. ನಾನು ಹೇಳ್ತಿದ್ದೀನಿ 85 ಕೋಟಿ, ಅದು SSDP 20 ಕೋಟಿ, PWD 25 ಕೋಟಿ, ಜೊತೆಗೆ ಹತ್ತಿ ಮಾರ್ಕೆಟು, ಅಂಬೇಡ್ಕರ್ ಶಾಲೆ, ಮೊರಾರ್ಜಿ ದೇಸಾಯಿ ಶಾಲೆ, ಕೋಲ್ಡ್ ಸ್ಟೋರೇಜ್, KEB ಸಬ್ಸ್ಟೇಷನ್ನು, ಇಷ್ಟು ನನ್ನ ಕಾಮಗಾರಿಗಳು 2.25 ವರ್ಷದಲ್ಲಿ. ದೇವರಾಜಸ್ ಕ್ರೀಡಾಂಗಣದ ಕಾಂಪೌಂಡು, ಅಂಬೇಡ್ಕರ್ ಅಭಿವೃದ್ಧಿಗೆ ಅಂಬೇಡ್ಕರ್ ಭವನದ ಅಭಿವೃದ್ಧಿಗೆ 1 ಕೋಟಿ, ವಾಲ್ಮೀಕಿ ಸಮುದಾಯ ಭವನಕ್ಕೆ 1 ಕೋಟಿ, ಕನಕ ಭವನಕ್ಕೆ 75 ಲಕ್ಷ, ಜೊತೆಗೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ SCP ಗ್ರಾಂಟಲ್ಲಿ ರೋಡ್ಗಳು. TSP 2 ವರ್ಷದಲ್ಲಿ ಜೈನ್ ಕುರುಬಾಗ್ ಬಂದಿದೆ. ಇನ್ನು ಈ ವರ್ಷ ನಮಗೆ ಎಕ್ಸ್ಪೆಕ್ಟೆಡ್ ಮಾಡಿದ್ದೀವಿ ಒಂದು 5 ಕೋಟಿ, ಅದರಲ್ಲಿ 2 ಕೋಟಿ ಸಮುದಾಯ ಭವನಗಳಿಗೆ 3 ಕೋಟಿ ರಸ್ತೆಗಳಿಗೆ ಕೊಡ್ತಾರೆ ಅಂತ ಈಗಾಗಲೇ ಅದು ಅಪ್ರೂವ್ ಆಗಿದೆ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಶುರು ಮಾಡ್ತೀವಿ. ಸುಳ್ಳು ಹೇಳೋ ಪ್ರಮೇಯನಲ್ಲಿ ಸುಳ್ಳು ಹೇಳಿ ನನ್ನ ಹೆಸರು ಮಾಡಬೇಕಾಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ನನ್ನ ಕೈಲಾಗಿದ್ದೇ ಮಾಡಿದ್ದೀನಿ ಅಂತ ಹೇಳ್ತೀನಿ ಹೊರತು ನಾನು ಹಿಂದೆ ತಂದಿದ್ದ ಗ್ರ್ಯಾಂಟ್ಗಳ ಬಗ್ಗೆನೂ ಮಾತಾಡಲ್ಲ. ಮುಂದೆ ತಂದು ಮಾಡಿದ್ರೆ ನಮ್ಮ ಕ್ಷೇತ್ರದ ಜನ ನನಗೆ ಆಯ್ಕೆ ಮಾಡಿದ್ದಾರೆ, ಅದ್ರ ಪ್ರಕಾರ ಕೆಲಸ ಮಾಡ್ತೀನಿ. ಸೊ ಹಾಗಾಗಿ ವಿರೋಧ ಪಕ್ಷವರು ಏನೇ ಮಾತಾಡಿದ್ರು ಅದಕ್ಕೆ ನಾನು ಉತ್ತರ ಕೊಡಲ್ಲ.